ನ್ಯಾಯಾಲಯ ನಿಜಕ್ಕೂ ಸ್ವತಂತ್ರವಾಗಿದೆಯಾ? ಕಟ್ಟಕಡೆಯ ವ್ಯಕ್ತಿಯ ಪಾಲಿಗೆ ಇದು ಭರವಸೆಯ ತಾಣವಾಗಿ ಉಳ್ಕೊಂಡಿದೆಯಾ? ನ್ಯಾಯಾಲಯದ ಮೇಲೆ ಪ್ರಭುತ್ವ ಪ್ರಭಾವವನ್ನು ಬೀರಲು ಯಶಸ್ವಿಯಾಗ್ತಾ ಇದೆಯಾ? ಸುಮ್ಮನೆ ಈ ಪ್ರಶ್ನೆ ಕೇಳ್ತಾ ಇಲ್ಲ. ಉತ್ತರ ಪ್ರದೇಶದ ಸಂಭಾಲ್ನ ಶಾಹಿ ಜುಮಾ ಮಸೀದಿಗೆ ಸಂಬಂಧಿಸಿದ ಬೆಳವಣಿಗೆ ಈ ಕುರಿತಂತೆ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಮಸೀದಿಯ ಸರ್ವೆಯ ಹಿನ್ನೆಲೆಯಲ್ಲಿ ಉಂಟಾದ ಘರ್ಷಣೆಯ ವೇಳೆ ಪೊಲೀಸರು ತನ್ನ ಮಗನಿಗೆ ಗುಂಡು ಹಾರಿಸಿದ್ದಾರೆ ಎಂದು ಯಾಮೀನ್ ಎಂಬ ತಂದೆಯೊಬ್ಬರು ನ್ಯಾಯಾಲಯದಲ್ಲಿ ದೂರಿಕೊಂಡಿದ್ರು. ತನ್ನ ಮಗ ಮಸೀದಿ ಸಮೀಪ ತಳ್ಳುಗಾಡಿಯಲ್ಲಿ ಬಿಸ್ಕೆಟ್ ಮತ್ತು ರಸ್ಕ್ ಮಾರ್ತಾ ಇದ್ದ. ಈತ ವಿಶೇಷ ಚೇತನ ಯುವಕ. ಮಗನ ದೇಹದಲ್ಲಿ 3 ಗುಂಡುಗಳು ಪತ್ತೆಯಾಗಿವೆ. ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ನ್ಯಾಯಾಲಯವನ್ನು ಕೋರಿದರು. ಈ ಅರ್ಜಿಯನ್ನು ವಿಚಾರಣೆಗೆ ಎತ್ತಿಕೊಂಡ ಸಂಭಾಲ್ನ ನ್ಯಾಯಾಧೀಶ ವಿಭಾಂಶ ಸುಧೀರ್ ಅವರು ಜನವರಿ 9ರಂದು 13 ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆದೇಶಿಸಿದರು. ಇದರಲ್ಲಿ ಯೋಗಿ ಸರ್ಕಾರದ ಆಪ್ತ ಪೊಲೀಸ್ ಅಧಿಕಾರಿ ಅನುಜ್ ಚೌಧರಿ ಕೂಡ ಸೇರಿದ್ದಾರೆ. ಮುಸ್ಲಿಮರಿಗೆ ಶುಕ್ರವಾರದ ಜುಮಾ ನಮಾಜ್ ವರ್ಷಕ್ಕೆ 52 ಬಾರಿ ಬರುತ್ತೆ. ಆದರೆ ಹೋಲಿ ಹಿಂದೂಗಳಿಗೆ ವರ್ಷಕ್ಕೆ ಒಮ್ಮೆ ಮಾತ್ರ ಬರುತ್ತೆ. ಹೋಲಿಯ ಬಣ್ಣಗಳಿಂದ ಮುಸ್ಲಿಮರಿಗೆ ತೊಂದರೆಯಾಗುತ್ತದೆ ಎಂದಾದರೆ ಶುಕ್ರವಾರ ಅವರು ಮನೆಯೊಳಗೆ ಇರಲಿ ಎಂಬ ಕುಪ್ರಸಿದ್ಧ ಹೇಳಿಕೆಯನ್ನು ಕಳೆದ ವರ್ಷ ನೀಡಿದವರು ಇದೇ ಅನುಜ್ ಚೌಧರಿ. ಶುಕ್ರವಾರ ಹೋಲಿ ಆಚರಣೆಯ ಹಿನ್ನೆಲೆಯಲ್ಲಿ ಇವರು ಈ ಹೇಳಿಕೆ ನೀಡಿದರು. ಇದೀಗ ನ್ಯಾಯಾಧೀಶರು ಎಫ್ಐಆರ್ ದಾಖಲಿಸಲು ಆದೇಶಿಸಿದ್ರು. ಉನ್ನತ ಪೊಲೀಸರು ಎಫ್ಐಆರ್ ದಾಖಲಿಸಲು ನಿರಾಕರಿಸಿದರು. ಮಾತ್ರ ಅಲ್ಲ, ಮೇಲ್ಮನವಿ ಸಲ್ಲಿಸುವುದಾಗಿಯೂ ಹೇಳಿದರು. ಆದರೆ ಈ ಆದೇಶ ನೀಡಿದ ಕೇವಲ 10 ದಿನದೊಳಗೆ ಈ ವಿಭಾಂಶ ಸುಧೀರನ್ನೇ ಇದೀಗ ಸುಲ್ತಾನ್ಪುರಕ್ಕೆ ವರ್ಗಾವಣೆ ಮಾಡಲಾಗಿದೆ. ಮಾತ್ರ ಅಲ್ಲ, ಸಿವಿಲ್ ಜಡ್ಜ್ ಆಗಿ ನೇಮಿಸುವ ಮೂಲಕ ಅವರಿಗೆ ಹಿಂಬಡ್ತಿಯನ್ನು ನೀಡಲಾಗಿದೆ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಇದೇ ವೇಳೆ 2024 ನವೆಂಬರ್ 19ರಂದು ಸಂಭಾಲ್ನ ಶಾಹಿ ಜುಮಾ ಮಸೀದಿಯ ಸರ್ವೆಗೆ ಆದೇಶ ನೀಡಿದ್ದ ನ್ಯಾಯಾಧೀಶರಾದ ಆದಿತ್ಯ ಸಿಂಗ್ ಅವರನ್ನು ವಿಭಾಂಶ ಸುಧೀರ್ ಅವರ ಜಾಗಕ್ಕೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿ ನೇಮಿಸಲಾಗಿದೆ. ವಿಶೇಷ ಏನಂದ್ರೆ 2024 ನವೆಂಬರ್ 19ರಂದು ಸಂಭಾಲ್ನ ಕೋರ್ಟ್ನಲ್ಲಿ ಶಾಹಿ ಜುಮಾ ಮಸೀದಿಯ ಸರ್ವೆಗೆ ಅರ್ಜಿ ಸಲ್ಲಿಕೆಯಾಗುತ್ತೆ. ಆಗ ನ್ಯಾಯಾಧೀಶರಾಗಿ ಇದ್ದದ್ದು ಇದೇ ಆದಿತ್ಯ ಸಿಂಗ್. ವಕೀಲರಾದ ಹರಿಶಂಕರ್ ಜೈನ್ ಮತ್ತು ವಿಷ್ಣು ಶಂಕರ್ ಜೈನ್ ಎಂಬ ತಂದೆ ಮತ್ತು ಮಗ ನವೆಂಬರ್ 19ರಂದು ಈ ಅರ್ಜಿ ಸಲ್ಲಿಸಿದರು. ಅದೇ ದಿನ ಈ ನ್ಯಾಯಾಧೀಶರು ಈ ಅರ್ಜಿಯನ್ನು ವಿಚಾರಣೆಗೆ ಎತ್ತಿಕೊಳ್ಳುತ್ತಾರೆ ಮತ್ತು ಅದೇ ದಿನ ಮಸೀದಿಯ ಸರ್ವೆಗೆ ಆದೇಶ ನೀಡುತ್ತಾರೆ. ಅದೇ ದಿನ ಸಂಜೆ 4 ಗಂಟೆಗೆ ಸರ್ವೆಗೆ ತಂಡ ಮಸೀದಿಗೆ ತಲುಪುತ್ತೆ. ಭಾರತದ ಇತಿಹಾಸದಲ್ಲಿಯೇ ಇಷ್ಟೊಂದು ತುರ್ತಾಗಿ ವಿಚಾರಣೆ ನಡೆದು ಸರ್ವೆಗೆ ಆದೇಶಿಸಿದ ಮೊಟ್ಟ ಮೊದಲ ಪ್ರಕರಣ ಇದು ಎಂದು ಹೇಳಲಾಗ್ತಾ ಇದೆ. ಇಷ್ಟು ತರಾತುರಿಯಲ್ಲಿ ನಡೆದ ಸರ್ವೆಯು ಸ್ಥಳೀಯ ಮುಸ್ಲಿಮರನ್ನು ಆಘಾತಕ್ಕೆ ತಳ್ಳುತ್ತದೆ. ಆ ಬಳಿಕ ಘರ್ಷಣೆ ನಡೆಯುತ್ತೆ. ಇದೀಗ ಅದೇ ಆದಿತ್ಯ ಸಿಂಗ್ ಅವರನ್ನು ವಿಭಾಂಶ ಸುಧೀರ್ ಅವರ ತೆರವಾದ ಜಾಗಕ್ಕೆ ನೇಮಿಸಲಾಗಿದೆ. ಈ ಬೆಳವಣಿಗೆಯನ್ನು ಕಾಂಗ್ರೆಸ್ ಮಾತ್ರ ಖಂಡಿಸಿರೋದಲ್ಲ, ಸಂಭಾಲ್ನ ವಕೀಲರು ಖಂಡಿಸಿದ್ದಾರೆ. ನ್ಯಾಯಾಂಗದ ಸ್ವಾತಂತ್ರ್ಯದಲ್ಲಿ ಮಧ್ಯಪ್ರವೇಶ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ನಿಮಗೆ ಇನ್ನೂ ಒಂದು ಘಟನೆಯನ್ನು ನೆನಪಿಸ್ತೇನೆ. 2020ರ ದೆಹಲಿ ದಂಗೆಯ ಸಮಯದಲ್ಲಿ ಬಿಜೆಪಿ ನಾಯಕರ ದ್ವೇಷ ಭಾಷಣಗಳ ವಿರುದ್ಧ ಜಸ್ಟಿಸ್ ಎಸ್ ಮುರಳೀಧರ್ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಬಿಜೆಪಿ ನಾಯಕರಾದ ಅನುರಾಗ್ ಠಾಕೂರ್, ಪರ್ವೇಶ್ ವರ್ಮಾ ಮತ್ತು ಕಪಿಲ್ ಮಿಶ್ರಾ ಅವರ ಮೇಲೆ ಎಫ್ಐಆರ್ ದಾಖಲಿಸದೇ ಇರುವುದಕ್ಕೆ ದೆಹಲಿ ಪೊಲೀಸರನ್ನು ತೀವ್ರ ತರಾಟೆಗೂ ಎತ್ತಿಕೊಂಡಿದ್ದರು. ಇದು ಫೆಬ್ರವರಿ 26, 2020ರಂದು ನಡೆದ ಘಟನೆ. ಫೆಬ್ರವರಿ 26ರಂದೇ ಮಧ್ಯರಾತ್ರಿ ವಿಚಾರಣೆ ನಡೆಸಿ ಗಂಭೀರವಾಗಿ ಗಾಯಗೊಂಡ 22 ರೋಗಿಗಳನ್ನು ಸುರಕ್ಷಿತವಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸುವಂತೆಯೂ ಇವರು ಆದೇಶಿಸಿದರು. 1984ರಲ್ಲಿ ನಡೆದ ಸಿಖ್ ರಕ್ತಪಾತದಂತಹ ಇನ್ನೊಂದು ಘಟನೆ ನಡೆಯದಂತೆ ನಾನು ನೋಡಿಕೊಳ್ತೇನೆ ಎಂದು ಕೂಡ ಅವರು ಹೇಳಿದರು. ಆದರೆ ಅದೇ ದಿನ ಮಧ್ಯರಾತ್ರಿಯ ನಂತರ ಕೇಂದ್ರ ಸರ್ಕಾರ ಅಧಿಸೂಚನೆಯೊಂದನ್ನು ಹೊರಡಿಸಿತು. ಅವರನ್ನು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ವರ್ಗಾಯಿಸಿತು. ಇದೀಗ ವಿಭಾಂಶ ಸುಧೀರ್ ಅವರ ವರ್ಗಾವಣೆ ಮತ್ತೊಮ್ಮೆ ನ್ಯಾಯಾಲಯದ ಸ್ವತಂತ್ರತೆಯ ಬಗ್ಗೆ ಅನುಮಾನವನ್ನು ಹುಟ್ಟುಹಾಕಿದೆ. ಹಿಂಸಾಚಾರದಲ್ಲಿ ಭಾಗಿಯಾದ ಆರೋಪಿ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಲು ಆದೇಶಿಸಿದ ನ್ಯಾಯಾಧೀಶರನ್ನೇ ವರ್ಗಾಯಿಸುವುದೆಂದರೆ ಈ ಪ್ರಕ್ರಿಯೆಯಲ್ಲಿ ಪ್ರಭುತ್ವ ಮಧ್ಯಪ್ರವೇಶಿಸಿದೆಯಾ ಎಂಬ ಸಂದೇಹ ಎದುರಾಗಿದೆ. ಈ ವರ್ಗಾವಣೆಯನ್ನು ಅಲಹಾಬಾದ್ ಹೈಕೋರ್ಟ್ ಮಾಡಿರುವುದಾದರೂ ಸಮಯ ಮತ್ತು ಸಂದರ್ಭಗಳು ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇವೆ. ಶಾಹಿ ಜುಮಾ ಮಸೀದಿಯ ಸರ್ವೆ ನಡೆಸುವುದಕ್ಕೆ ತರಾತುರಿಯಿಂದ ಆದೇಶ ನೀಡಿದ ಆದಿತ್ಯ ಸಿಂಗ್ ಅವರನ್ನು ಈ ವಿಭಾಂಶ ಸುಧೀರ್ ಅವರ ಸ್ಥಾನಕ್ಕೆ ನೇಮಕ ಮಾಡಿರುವುದು ಕೂಡ ಇನ್ನಷ್ಟು ಪ್ರಶ್ನೆಗೆ ಕಾರಣವಾಗಿದೆ.
ಈ ದೇಶದ ಕಟ್ಟ ಕಡೆಯ ಜನರಿಗೆ ಇರುವ ಏಕೈಕ ಆಶಾಕಿರಣ ಅಂದರೆ ನ್ಯಾಯಾಲಯ ಮಾತ್ರ. ಈ ದೇಶದ ಕಟ್ಟ ಕಡೆಯ ಜನರಿಗೆ ಇರುವ ಏಕೈಕ ಆಶಾಕಿರಣ ಅಂದರೆ ನ್ಯಾಯಾಲಯ ಮಾತ್ರ. ಆದರೆ ಈ ನ್ಯಾಯಾಂಗವು ಜನರ ವಿಶ್ವಾಸವನ್ನು ಕಳಕೊಂಡ್ರೆ ಆ ಬಳಿಕ ಜನಸಾಮಾನ್ಯರಿಗೆ ಭರವಸೆ ತಾಳುವುದಕ್ಕೆ ಏನೇನು ಉಳಿದಿರೋದಿಲ್ಲ. ಈಗಾಗಲೇ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಅವರಿಗೆ ಜಾಮೀನು ನೀಡದೇ ಇರೋದಕ್ಕೆ ನಿವೃತ್ತ ನ್ಯಾಯಾಧೀಶರಾದ DY ಚಂದ್ರಚೂಡ್ ಅವರಿಂದ ತೊಡಗಿ ಕಪಿಲ್ ಸಿಬಲ್ವರೆಗೆ ವಿರೋಧ ವ್ಯಕ್ತವಾಗಿದೆ. ನ್ಯಾಯಾಂಗ ಇನ್ನಾವುದೋ ಒತ್ತಡಕ್ಕೆ ಮಣಿಯುತ್ತಿದೆಯಾ ಎಂಬ ಪ್ರಶ್ನೆಗಳು ಎದುರಾಗಿದೆ. ಇಂತಹ ಸಂದರ್ಭದಲ್ಲಿಯೇ ಪೊಲೀಸರ ವಿರುದ್ಧ FIR ದಾಖಲಿಸುವಂತೆ ಆದೇಶಿಸಿದ ವಿಭಾಂಶು ಸುಧೀರ್ ಅವರ ವರ್ಗಾವಣೆಯಾಗಿದೆ. ಅವರ ಸ್ಥಾನಕ್ಕೆ ಆದಿತ್ಯ ಸಿಂಗ್ ಅವರನ್ನು ನೇಮಿಸಲಾಗಿದೆ. ಅಂತೂ ಜನರ ವಿಶ್ವಾಸವನ್ನು ನ್ಯಾಯಾಂಗ ಕಳಕೊಳ್ಳುತ್ತಿರುವ ಹಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.